ಮುಂಚೆ ಎಲ್ಲ ನಾನು ಕಿಲೋಮೀಟ್ರ್ ಗಟ್ಟಲೆ ದೂರ ನಿಂತಿದ್ರು ಮೈ ಮೇಲೆ ಹಾರಿ ಕುಣಿತಿದ್ದೀನೇನೋ ಅನ್ನೋ ಥರ ಸಂಕೋಚ ಪಡ್ತಿದ್ರಿ. ಈಗೇನು ಪಬ್ಲಿಕಲ್ಲೇ ಕೈ ಇಟ್ಕೋತಿದ್ದೀರಾ? ಏನು ಗುರು, ಏನು ಸಮಾಚಾರ? ಇತ್ತೀಚೆಗೆ ನಿಮಗೆ ಭಯನೇ ಇಲ್ಲ ಅನ್ಸುತ್ತೆ. ಇದು ಒಂಥರ ಭಯ ರೀ. ಎಲ್ಲಿ ನಿಮ್ಮನ್ನ ಕಳ್ಕೊತೀನಿ ಅನ್ನೋ ಭಯ. ನೀವು ಜೊತೆಗಿದ್ದು ಕಣ್ಣು ಕಾಣಿಸ್ಕೊಳ್ಳಿಲ್ಲ ಅಂದರೆ ಏನೋ ಒಂದು ರೀತಿ ಸಂಕಟ ಆಗ್ತಿರುತ್ತೆ, ಏನೋ ಒಂದು ರೀತಿ ಭಯ ಆಗ್ತಿರುತ್ತೆ. ಅದೇನು ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮುಖನೋ, ನಿಮ್ಮ ಮಾತೋ, ನಿಮ್ಮ ನಗುನೋ ಅಥವಾ ನಿಮ್ಮ ಕನಸನೋ ಅವ್ರು ಜಸ್ಟ್ ಯು ಗೊತ್ತಿಲ್ಲ. ಏನಿದು ಕವಿಯಿಂದ ಡೈರೆಕ್ಟಾಗಿ ಫಿಲಾಸಫರ್ ಆಗಿ ಪ್ರಮೋಷನ್ ತಗೋಬಿಟ್ಟಿದ್ರ? ಏನು ಗೊತ್ತಾ, ನಿಮ್ಮ ಹೆಸರು ಹೇಳಿದ್ರೆ ನನ್ನ ಹೆಸರು ಹಾಡು ಹೇಳಿ. ಮತ್ತು ಅದು ಹೇಗ್ರಿ ನನ್ನಿಂದ ಎಷ್ಟೊಂದು ದೂರ ಇರೋಕ್ಕೆ ಸಾಧ್ಯ? ನೀವು ಅವತ್ತು ಬಂದ್ಬಿಟ್ಟು ನನ್ನ ಜೊತೆಗೆ ಅಂತ ಅಂದರೆ ಬರಲ್ಲ, ಸೆಲ್ಫ್ ಎಸ್ಟೀಮು ಅಂತ ಏನೋ ಭಾಷಣ ಬೇಕಿದ್ರಿ. ಈಗ ನೋಡಿ ನಿಮ್ಮ ಜೊತೆ ಮಾತಾಡೋಕ್ಕೆ ಎಷ್ಟೊಂದು ಕಷ್ಟಪಡ್ಬೇಕು ನಾನು. ಹೀಗೆ ಇದ್ರೆ ತಲೆ ಕೆಟ್ಟೋಗುತ್ತಷ್ಟೇ. ಇಬ್ರು ಸೇರಿ ಮಾನಸಿಕ ರೋಗದ ಒಂದು ಹಾಸ್ಪಿಟಲ್ನ ಶುರು ಮಾಡಿಬಿಡೋಣ ಬಿಡಿ. ಕರುಣಾನಿಧಿ ಹುಚ್ಚ ಆಸ್ಪತ್ರೆ. ರೀ ಲೈಟ್ ಹೌಸ್, ತಮಾಷೆ ಮಾಡೋದು ಬಿಟ್ಟು ಏನಾದರೂ ಸೊಲ್ಯೂಷನ್ ಕೊಡ್ರಿ. ನನಗೂ ನಿಮ್ಮ ಜೊತೆ ಮಾತಾಡದೆ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ನಾವಿಬ್ರು ಜೊತೆಗೆ ಇರೋ ಹಾಗೆ ಆ ಕೃಷ್ಣ ಏನಾದರೂ ದಾರಿ ತೋರಿಸ್ತಾನೆ ಬಿಡಿ. ನಿಮ್ಮ ಕೃಷ್ಣ ಅದು ಏನು ಮಾಡ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ಆಗ್ತಾ ಇಲ್ಲ. ನೋಡಿ ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಹಂಗೋ ಇದೆಯಾ? ಚಾಲೆಂಜ್ ತಗೊಂಡ್ರೆ ಮುಗೀತಷ್ಟೇ. ಹ್ಞೂ, ಮತ್ತೆ ಚಾಲೆಂಜ್ ತಗೊಳ್ಳಿ, ಯಾರು ಬೇಡ ಅಂದಿದ್ದು? ಸದ್ಯಕ್ಕೆ ನಾನು ಕ್ಲಾಸಿಗೆ ಹೋಗ್ಬೇಕು. ನನ್ನ ಫಸ್ಟ್ ಕ್ಲಾಸ್ ಬೇರೆ. ಆಶೀರ್ವಾದ ಮಾಡಿ. ರೀ ಏನ್ರಿ ಮಾಡ್ತಿದ್ರಿ? ಈ ಕಾಲೇಜೆಲ್ಲ ಬೀಳ್ಬೇಡಿ, ಚೆನ್ನಾಗಿರಲ್ಲ. ನೀವು ನನ್ನ ಫ್ರೆಂಡ್, ಗುರು, ಟು ಬಿ ಹಸ್ಬೆಂಡ್ ಎಲ್ಲ ತಪ್ಪಿಲ್ಲ ಅನ್ಸುತ್ತೆ. ಹೀಗೆ ಏನಾದರೂ ಮಾಡಿ ಮಾಡಿ ನಿಮ್ಮ ಜೊತೆ ಮತ್ತೆ ಪ್ರೀತಿಲಿ ಬೀಳೋ ಹಾಗೆ ಮಾಡ್ತೀರಾ? ಆಶೀರ್ವಾದ ಮಾಡಲೇ ಇಲ್ಲ. ಬನ್ರಿ, ಎಲ್ಲ ಒಳ್ಳೇದಾಗುತ್ತೆ. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಸಂಜು, ಸಂಜು, ಕ್ಲಾಸಲ್ಲಿ ಮಾಡಿದ ಪಾಠನ ನೀಟಾಗಿ ಕೇಳಿಸ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಒದ್ದಾಡೋ ಪರಿಸ್ಥಿತಿ ಬರಲ್ಲ. ಭೂಮಿಕಾ, ಇದು ಫಸ್ಟ್ ಇಯರ್ MBBS ಕ್ಲಾಸ್ ಅಲ್ವಾ? ಹೌದು. PG ಸರ್ಜರಿ ಮಾಡೋರು ಇಲ್ಲೇನಿಗೆ ಬಂದು ಕೂತಿದ್ದಾರೆ? ಅವರು ಫೇಲ್ ಆಗಿದ್ದಾರೆ ಕಣೆ, ಅದಕ್ಕೆ ಪನಿಷ್ಮೆಂಟ್ ಅವರಿಗೆ. ಸಂಜು, ಯಾರಾದರೂ ಏನಾದರೂ ಅನ್ಕೋತಾರೆ ಅಂತ ಯೋಚನೆ ಮಾಡೋದು ಬೇಡ. ಸ್ಟಡಿ ಕಡೆ ಗಮನ ಕೊಟ್ಟರೆ ಸಾಕು. ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಿಧಿ, ನಮ್ಮ ಕಾಲೇಜ್ ಟಾಪರ್. ಇನ್ನು ಮುಂದೆ ಇವರೇ ನಿಮಗೆ ಕ್ಲಾಸಸ್ ತಗೋತಾರೆ. ಇವ್ರನ್ನ ಲೆಕ್ಚರ್ ಆಗಿ ಪಡೆಯೋದಕ್ಕೆ ನೀವು ತುಂಬ ಲಕ್ಕಿ. ಇವ್ರ ಹತ್ರ ನೀವು ತುಂಬ ನಾಲೆಜ್ ಪಡಿಬೋದು, ಏನಕ್ಕಂದರೆ ಇವ್ರ ಹತ್ರ ಶೇರ್ ಮಾಡೋದಕ್ಕೆ ತುಂಬಾ ಇದೆ. ನೀವು MBBS ಮುಗಿಸೋವರೆಗೂ ಇವ್ರು ನಿಮಗೆ ತುಂಬ ಒಳ್ಳೆ ಗೈಡ್ ಆಗಿರ್ತಾರೆ. ಮೇಕ್ ಯೂಸ್ ಆಫ್ ಹರ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೋಗ್ಲೋ ಥರ ಸಾಮರ್ಥ್ಯ ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್, ಆದರೆ ನೀವು ಹೇಳಿರ್ತಾರ ಎಲ್ಲ ರೀತಿಲೂ ಅಚೀವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಐ ಆಮ್ ಶೋರ್. ಓವರ್ ಟು ಯು. ಥ್ಯಾಂಕ್ ಯು.
ಸಂಜಯ್, ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಜೈಲು, ಇನ್ನೊಂದು ಕ್ಲಾಸ್. ನಿಧಿ, ಕಾಲ್ ಮಿ ಮ್ಯಾಮ್. ಏನು ಅಬ್ಬಾ, ಅದೆಷ್ಟು ಫೋನ್ ಬರುತ್ತೆ ಇವ್ರಿಗೆ. ಮಾತಾಡಿನೇ ಅರ್ಧ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮೊದಲು ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ಮಾಲ್ ರೆಡಿ ಇದೆ, ಬಂದು ತಗೊಳ್ಳಿ. ಮಾಲ್ ಅಂದ್ರೇನು? ಶಾಪಿಂಗ್ ಮಾಲ. ಶಾಪಿಂಗ್ ಮಾಲ್ನ ತಗೊಂಡು ಹೋಗಕ್ಕೆ ಹೆಂಗಾಗತ್ತೆ? ಏನೋ ಲೈನೇ ಸರಿ ಇಲ್ವಲ್ಲ. ಓ, ಇವ್ರ ಫ್ರೆಂಡ್ಸ್ ಅಲ್ವಾ ಮೆಸೇಜ್ ಮಾಡ್ತಾರದು. ಯಾವುದಕ್ಕೂ ಗ್ರಾಮರೇ ಬರಲ್ಲ. ಅದೇನೋ. 1 ನಿಮಿಷ, ನಾನು ಬರ್ತೀನಿ. ಕನ್ನಡಕ, ನನ್ನ ಫೋನ್ ಕೊಡು. ನನಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಓಹೋ, ನಿಮ್ಮೊಬ್ರಿಗೆ ನಾ ಕಮ್ಯುನಿಕೇಟ್ ಮಾಡೋಕ್ಕಿರೋದು, ನಮಗೆಲ್ಲ ಇರೋದೇ ಅಲ್ವಾ? ರೀಸನ್, ನಿನ್ನ ಹತ್ರ ಮಾತಾಡೋದ್ರಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಅಂತ ನನಗೆ ಗೊತ್ತಿದೆ. ನನ್ನ ಫೋನ್ ನನಗೆ ವಾಪಸ್ ಇದ್ದೆ, ಯಾವ ಧೈರ್ಯದ ನಿಮ್ಮ ಫೋನ್ ನಾನು ನಿಮ್ಗೆ ವಾಪಸ್ ಕೊಡ್ಲಿ? ನಿಮ್ಮ ಫೋನ್ ನನ್ನ ಹತ್ರ ಇದೆ, ಇಷ್ಟೊಂದು ದಿಮಾಗ್ ತೋರಿಸ್ತಾ ಇದ್ದೀರಾ. ಇನ್ನು ವಾಪಸ್ ಏನಾದರೂ ಕೊಟ್ಬಿಟ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಗ್ಯಾರಂಟಿ ನನ್ನ ಫೋನ್ ನನಗೆ ಸಿಗೋದೇ ಇಲ್ಲ. ಏಯ್, ನಿನ್ನ ಹತ್ರ ರಿಕ್ವೆಸ್ಟ್ ಮಾಡೋ ಟೈಮ್ ಮುಗೀತು. ನನ್ನ ಫೋನ್ ಕೊಡು. ಕೊಡು. ಬೇಡ ಕನ್ನಡಕ, ಕೊಟ್ಬಿಟ್ಟು. ಮುಟ್ಟಿ ನೋಡೋಣ. ನೀನು ಅನುಭವಿಸ್ತೀಯ ಕಣೆ. ಯುಲ್ ಪೇ ಫಾರ್ ದಿಸ್. ಯಾರಿಗೆ ಪೇ ಮಾಡ್ತಾರೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ನನಗೆ ಒಂದು ವಿಷಯ ಹೇಳಿ, ಈ ಮಾಲ್ ಅಂದ್ರೇನು?